ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಹೊರ ಬರ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಮನೆಯ ಸದ್ಯಕ್ಕಿನ ಅಪ್ಡೇಟ್. ಬಿಗ್ ಬಾಸ್ ಮನೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಕ್ಯಾಮೆರಾಗಳು ಪ್ಯಾಕ್, ಗಂಟು ಮೂಟೆ ಕಟ್ಟಿದೆ ಬಿಗ್ ಬಾಸ್. ಬಿಗ್ ಬಾಸ್ ಸ್ಪರ್ಧಿಗಳು, ಬಿಗ್ ಬಾಸ್ ಮನೆಯಿಂದ ಎಲ್ಲ ಸ್ಪರ್ಧಿಗಳು ಹೊರಕ್ಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಮಿಸ್ ಮಾಡಿಕೊಳ್ಳೇಬೇಡಿ ವೀಕ್ಷಕರೇ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರಾಗೆ ಹೊರ ಬರ್ತಾ ಇದ್ದಾರೆ ಸ್ಪರ್ಧಿಗಳು. ಮಲ್ಲಮ್ಮ, ಅಶ್ವಿನಿ, ಚಂದ್ರಪ್ರಭಾ, ಸತೀಶ್, ರಾಶಿಕಾ, ಜಾಹ್ನವಿ ಸೇರಿ ಎಲ್ಲರೂ ಹೊರಗೆ ಬರ್ತಾ ಇರೋ ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಮನೆಯಿಂದ 17 ಸ್ಪರ್ಧಿಗಳು ಹೊರಕ್ಕೆ. ನೋಡಿ, ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ ಸ್ಪರ್ಧೆಯಿಂದ ಮನೆಯಿಂದ ಆಚೆ ಬರ್ತಾ ಇರೋ ಮಲ್ಲಮ್ಮ, ಅಶ್ವಿನಿ, ಚಂದ್ರಪ್ರಭಾ, ಸತೀಶ್, ರಾಶಿಕಾ, ಜಾಹ್ನವಿ ಸೇರಿ ಎಲ್ಲ 17 ಸ್ಪರ್ಧೆಗಳು ಆಚೆ ಬರ್ತಾ ಇದ್ದಾರೆ. ಇವ್ರಿಗೆ ಈಗ ಹೊರಗಿನ ಲೋಕದ ಸಂಪರ್ಕವೇ ಇರಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತೇ ಇರಲ್ಲ. ಸಡನ್ಲಿ ಈ ರೀತಿ ಆಗ್ತಾ ಇರೋದು ಒಂದು ರೀತಿ ಇವ್ರಿಗೆ ಕನ್ಫ್ಯೂಸಿಂಗ್ ಮೈಂಡ್ ಅಲ್ಲೇ ಆಚೆ ಬರ್ತಾ ಇದ್ದಾರೆ. ನೋಡಿ, ಏನಾಗ್ತು ಏನು ಇದೆಲ್ಲವೂ ಕೂಡ ಅವರನ್ನ ಕಾಡ್ತಾ ಇರೋ ಪ್ರಶ್ನೆ. ನೋಡಿ, ಒಬ್ಬೊಬ್ಬರೇ ಈಗ ಆಚೆ ಬರ್ತಾ ಇರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇವ್ರಿಗೆ ಇನ್ನೂ ಬಹುಶಃ ಕ್ಲಿಯರ್ ಇಲ್ಲ ಅನ್ಸುತ್ತೆ, ಏನಾಯ್ತೋ ಏನೋ, ನಮ್ಮನ್ನಂತೂ ಆಚೆ ಕರ್ಕೊಂಡ್ ಬರ್ತಿದ್ದಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಗಿದೆ. ಆ ಕನ್ಫ್ಯೂಸ್ ಅಲ್ಲೇ ಸ್ಪರ್ಧಿಗಳು ಆಚೆ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಪೊಲೀಸರು, ಅಧಿಕಾರಿಗಳು ಅವರೆಲ್ಲ ಬನ್ನಿ ಆಚೆ ಅಂತ ಕರೀತಾ ಇರೋದನ್ನು ನೋಡಿದ್ರೂ ಕೂಡ ಇವ್ರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇದೆ. ಬಿಗ್ ಬಾಸ್ 12ರ ಸೀಸನ್ಗೆ ಹಲವು ಕನಸುಗಳನ್ನ ಕಂಡು ಮನೆ ಒಳಗಡೆ ಕಾಲಿಟ್ಟ ಈ ಸ್ಪರ್ಧಿಗಳು ಏನೋ ಒಂದು ಸಾಧನೆ ಮಾಡ್ತೀನಿ, ಟ್ರೋಫಿನ ಮನೆಗೆ ತಗೊಂಡು ಹೋಗ್ತೀನಿ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ನಾನೇ ಆಗ್ತೀನಿ, ಹೀಗೆ ಹಲವು ಕನಸುಗಳು. ಬಿಗ್ ಬಾಸ್ನಿಂದ ನನ್ನ ಜೀವನ ಚೇಂಜ್ ಆಗುತ್ತೆ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಅವಕಾಶಗಳು ವಿಪುಲವಾಗಿ ಸಿಗುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥ ನಾನಾ ರೀತಿಯ ಆಸೆಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಸ್ಪರ್ಧಿಗಳು ಒಂದೇ ವಾರಕ್ಕೆ ಆಚೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಆರಂಭ ಆದ 2ನೇ ವಾರವೇ ಮನೆ ಕ್ಲೋಸ್, ಸ್ಪರ್ಧಿಗಳೆಲ್ಲರೂ ಆಚೆ. ಬಿಡದಿ ಸಮೀಪ ಇರೋ ಬಿಗ್ ಬಾಸ್ ಮನೆಗೆ ಬೀಗ. ನಾಳೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಮನೆಗೆ ಬೀಗ ಹಾಕಿಸಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನಾಳೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳಿಗೆ ಇವರಿಂದ ಸ್ಪಷ್ಟನೆ ಸಿಗಲಿಕ್ಕಿದೆ. ಅಧಿಕಾರಿಗಳ ಈ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಜೊತೆಗೆ ಈಗ ಮಾತಾಡೋದಕ್ಕೆ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಹೊರ ಬರ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಮನೆಯ ಸದ್ಯಕ್ಕಿನ ಅಪ್ಡೇಟ್. ಬಿಗ್ ಬಾಸ್ ಮನೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಕ್ಯಾಮೆರಾಗಳು ಪ್ಯಾಕ್, ಗಂಟು ಮೂಟೆ ಕಟ್ಟಿದೆ ಬಿಗ್ ಬಾಸ್. ಬಿಗ್ ಬಾಸ್ ಸ್ಪರ್ಧಿಗಳು, ಬಿಗ್ ಬಾಸ್ ಮನೆಯಿಂದ ಎಲ್ಲ ಸ್ಪರ್ಧಿಗಳು ಹೊರಕ್ಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಮಿಸ್ ಮಾಡಿಕೊಳ್ಳೇಬೇಡಿ ವೀಕ್ಷಕರೇ.
ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರಾಗೆ ಹೊರ ಬರ್ತಾ ಇದ್ದಾರೆ ಸ್ಪರ್ಧಿಗಳು. ಮಲ್ಲಮ್ಮ, ಅಶ್ವಿನಿ, ಚಂದ್ರಪ್ರಭಾ, ಸತೀಶ್, ರಾಶಿಕಾ, ಜಾಹ್ನವಿ ಸೇರಿ ಎಲ್ಲರೂ ಹೊರಗೆ ಬರ್ತಾ ಇರೋ ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಮನೆಯಿಂದ 17 ಸ್ಪರ್ಧಿಗಳು ಹೊರಕ್ಕೆ. ನೋಡಿ, ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ ಸ್ಪರ್ಧೆಯಿಂದ ಮನೆಯಿಂದ ಆಚೆ ಬರ್ತಾ ಇರೋ ಮಲ್ಲಮ್ಮ, ಅಶ್ವಿನಿ, ಚಂದ್ರಪ್ರಭಾ, ಸತೀಶ್, ರಾಶಿಕಾ, ಜಾಹ್ನವಿ ಸೇರಿ ಎಲ್ಲ 17 ಸ್ಪರ್ಧೆಗಳು ಆಚೆ ಬರ್ತಾ ಇದ್ದಾರೆ. ಇವ್ರಿಗೆ ಈಗ ಹೊರಗಿನ ಲೋಕದ ಸಂಪರ್ಕವೇ ಇರಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತೇ ಇರಲ್ಲ. ಸಡನ್ಲಿ ಈ ರೀತಿ ಆಗ್ತಾ ಇರೋದು ಒಂದು ರೀತಿ ಇವ್ರಿಗೆ ಕನ್ಫ್ಯೂಸಿಂಗ್ ಮೈಂಡ್ ಅಲ್ಲೇ ಆಚೆ ಬರ್ತಾ ಇದ್ದಾರೆ. ನೋಡಿ, ಏನಾಗ್ತು ಏನು ಇದೆಲ್ಲವೂ ಕೂಡ ಅವರನ್ನ ಕಾಡ್ತಾ ಇರೋ ಪ್ರಶ್ನೆ. ನೋಡಿ, ಒಬ್ಬೊಬ್ಬರೇ ಈಗ ಆಚೆ ಬರ್ತಾ ಇರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇವ್ರಿಗೆ ಇನ್ನೂ ಬಹುಶಃ ಕ್ಲಿಯರ್ ಇಲ್ಲ ಅನ್ಸುತ್ತೆ, ಏನಾಯ್ತೋ ಏನೋ, ನಮ್ಮನ್ನಂತೂ ಆಚೆ ಕರ್ಕೊಂಡ್ ಬರ್ತಿದ್ದಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಗಿದೆ. ಆ ಕನ್ಫ್ಯೂಸ್ ಅಲ್ಲೇ ಸ್ಪರ್ಧಿಗಳು ಆಚೆ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಪೊಲೀಸರು, ಅಧಿಕಾರಿಗಳು ಅವರೆಲ್ಲ ಬನ್ನಿ ಆಚೆ ಅಂತ ಕರೀತಾ ಇರೋದನ್ನು ನೋಡಿದ್ರೂ ಕೂಡ ಇವ್ರಿಗೊಂದು ರೀತಿ ಆತಂಕ ಕಾಡ್ತಾ ಇದೆ. ಬಿಗ್ ಬಾಸ್ 12ರ ಸೀಸನ್ಗೆ ಹಲವು ಕನಸುಗಳನ್ನ ಕಂಡು ಮನೆ ಒಳಗಡೆ ಕಾಲಿಟ್ಟ ಈ ಸ್ಪರ್ಧಿಗಳು ಏನೋ ಒಂದು ಸಾಧನೆ ಮಾಡ್ತೀನಿ, ಟ್ರೋಫಿನ ಮನೆಗೆ ತಗೊಂಡು ಹೋಗ್ತೀನಿ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ನಾನೇ ಆಗ್ತೀನಿ, ಹೀಗೆ ಹಲವು ಕನಸುಗಳು. ಬಿಗ್ ಬಾಸ್ನಿಂದ ನನ್ನ ಜೀವನ ಚೇಂಜ್ ಆಗುತ್ತೆ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಅವಕಾಶಗಳು ವಿಪುಲವಾಗಿ ಸಿಗುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥ ನಾನಾ ರೀತಿಯ ಆಸೆಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಸ್ಪರ್ಧಿಗಳು ಒಂದೇ ವಾರಕ್ಕೆ ಆಚೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಆರಂಭ ಆದ 2ನೇ ವಾರವೇ ಮನೆ ಕ್ಲೋಸ್, ಸ್ಪರ್ಧಿಗಳೆಲ್ಲರೂ ಆಚೆ. ಬಿಡದಿ ಸಮೀಪ ಇರೋ ಬಿಗ್ ಬಾಸ್ ಮನೆಗೆ ಬೀಗ. ನಾಳೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಮನೆಗೆ ಬೀಗ ಹಾಕಿಸಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನಾಳೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳಿಗೆ ಇವರಿಂದ ಸ್ಪಷ್ಟನೆ ಸಿಗಲಿಕ್ಕಿದೆ. ಅಧಿಕಾರಿಗಳ ಈ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಜೊತೆಗೆ ಈಗ ಮಾತಾಡೋದಕ್ಕೆ ಬಿಗ್ ಬಾಸ್